ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 630 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 20ನೇ ಜನವರಿ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಹೊಸ ಶಿಕ್ಷಣ ನೀತಿಯ ಅಡಿಯಲ್ಲಿ ಭಾರತ ಸರ್ಕಾರವು ಇತ್ತೀಚೆಗೆ ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದಾಗಿ ಪಾರ್ಸಿ ಭಾಷೆಯನ್ನು ಸೇರಿಸಿದೆ. ಈ ನೀತಿಯ ಅಡಿಯಲ್ಲಿ ಭಾರತದಲ್ಲಿ ಈಗ ಎಷ್ಟು ಶಾಸ್ತ್ರೀಯ ಭಾಷೆಗಳನ್ನು ಗುರುತಿಸಲಾಗಿದೆ? ಸೊ ಅಂಡರ್ ನ್ಯೂ ಎಜುಕೇಶನ್ ಪಾಲಿಸಿ ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ರೀಸೆಂಟ್ಲಿ ಇನ್ಕ್ಲೂಡೆಡ್ ಪರ್ಷಿಯನ್ ಆಸ್ ಒನ್ ಆಫ್ ದಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್. ಹೌ ಮೆನಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆರ್ ನೌ ರೆಕಗ್ನೈಸ್ಡ್ ಇನ್ ಇಂಡಿಯಾ ಅಂಡರ್ ದಿಸ್ ಪಾಲಿಸಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಬಟ್ ಅಲ್ಲೊಂದು ಕೀ ಪಾಯಿಂಟ್ ಇರುತ್ತೆ. ಕೀ ಪಾಯಿಂಟ್ ಏನು ಅಂದ್ರೆ, ನೂತನ ಶಿಕ್ಷಣ ನೀತಿಯ ಪ್ರಕಾರ ಸೊ ಪರ್ಷಿಯನ್ ಅನ್ನ ಈಗ ಒನ್ ಆಫ್ ದಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಗಿ ಕ್ಯಾಟಗರೈಸ್ ಮಾಡಲಾಗಿರುತ್ತೆ. ಹಾಗಿದ್ರೆ NEP ಪ್ರಕಾರ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಗಳ ಸಂಖ್ಯೆ ಈಗ ಎಷ್ಟಾಯ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಮುಂದೆ ನಾನು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅನ್ನೋದನ್ನ ನಾನು ಮುಂದೆ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಹಾಗಿದ್ರೆ NEP ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ 9 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ 9ನೇ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ಈಗ ನಾವು ಪರ್ಷಿಯನ್ ಅನ್ನ ಆಡ್ ಮಾಡಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಪರ್ಷಿಯನ್ ಅಂತಕ್ಕಂಥದ್ದು ಒಂದು ಇರಾನಿಯನ್ ಭಾಷೆ ಆಗಿರುತ್ತೆ. ಈ ಒಂದು ಇರಾನಿಯನ್ ಭಾಷೆಯನ್ನ NEP ಅಡಿಯಲ್ಲಿ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ಆಡ್ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಸೊ ನಾನು 2 ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಎಂಫಸೈಸ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ನಾವೇನ್ ಕರಿತೇವೆ, ಸೊ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅನ್ನ 2 ರೀತಿಯಲ್ಲಿ ರೆಕಗ್ನೈಸ್ ಮಾಡಲಾಗುತ್ತೆ. ಸೊ ಒಂದು ಇಂಡಿಯಾ ಭಾರತ ದೇಶದಲ್ಲಿ ರೆಕಗ್ನೈಸ್ ಮಾಡಿರ್ತಕ್ಕಂಥ ಕ್ಲಾಸಿಕಲ್ ಲ್ಯಾಂಗ್ವೇಜಸ್. ಸೊ ಎರಡನೇದನ್ನ ನಾವು NEP ಅಥವಾ ನೂತನ ಶಿಕ್ಷಣ ನೀತಿಯಿಂದ ಅಥವಾ ನೂತನ ಶಿಕ್ಷಣ ನೀತಿ ಅಂತ ನಾವೇನ್ ಹೇಳ್ತೇವೆ, ಸೊ ಇದರ ಅಡಿಯಲ್ಲಿ ರೆಕಗ್ನೈಸ್ ಮಾಡಿರ್ತಕ್ಕಂಥ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಗಿರುತ್ತೆ. ಸೊ ಇವೆರಡರಲ್ಲೂ ಕೂಡ 6 ಭಾಷೆಗಳು ಸೇಮ್ ಇರುತ್ತೆ. ಅಂದ್ರೆ ಇಂಡಿಯಾದಲ್ಲಿ ಯಾವ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇರುತ್ತೆ ಆ 6 ಭಾಷೆಗಳನ್ನ ನಾವು NEP ಯಲ್ಲಿ ಕೂಡ ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ NEP ದಲ್ಲಿ 3 ಅಡಿಷನಲ್ ಲ್ಯಾಂಗ್ವೇಜಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಈ 3 ಅಧಿಕೃತ ಭಾಷೆಗಳೇನಿರ್ತವೆ ಆ ಭಾಷೆಗಳನ್ನ ಇಂಡಿಯಾದಲ್ಲಿ ರೆಕಗ್ನೈಸ್ ಮಾಡಿಲ್ಲ, ಕೇವಲ NEP ಅಡಿಯಲ್ಲಿ ಮಾತ್ರ ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ NEP ಅಡಿಯಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಗಳ ಸಂಖ್ಯೆ ಎಷ್ಟು ಅಂತ ನಿಮ್ಮನ್ನ ಕೇಳಿದಾಗ 9 ಅಂತ ಬರಿಬೇಕಾಗಿರುತ್ತೆ. ಬಟ್ ಭಾರತ ದೇಶದಲ್ಲಿ ಎಷ್ಟು ಅಂತ ಕೇಳಿದಾಗ 6 ಲ್ಯಾಂಗ್ವೇಜಸ್ ಅಂತ ನೀವು ಹೇಳಬೇಕಾಗಿರುತ್ತೆ. ಸೊ ಈಗ NEP ಅಡಿಯಲ್ಲಿ ಆಡ್ ಮಾಡಿರ್ತಕ್ಕಂಥ 9ನೇ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅನ್ನ ನಾವು ಪರ್ಷಿಯನ್ ಅಂತ ಕರಿತೇವೆ. ಸೊ ಇದು NEP ಅಡಿಯಲ್ಲಿ ಮಾತ್ರ ಆಡ್ ಆಗಿರ್ತಕ್ಕಂಥ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ಭಾಷೆಯನ್ನ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ರೆಕಗ್ನೈಸ್ ಮಾಡಿರ್ತಾರೆ ಅಂದ್ರೆ, ಸೊ ತಮಿಳನ್ನ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ರೆಕಗ್ನೈಸ್ ಮಾಡಿರ್ತಾರೆ. ಯಾವ ವರ್ಷದಲ್ಲಿ ಅಂದ್ರೆ 2004ನೇ ವರ್ಷದಲ್ಲಿ ರೆಕಗ್ನೈಸ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇನ್ನೂ 5 ಭಾಷೆಗಳನ್ನ ರೆಕಗ್ನೈಸ್ ಮಾಡ್ತಾರೆ. ಆ 5 ಭಾಷೆಗಳು ಒಂದು ಸಂಸ್ಕೃತ ಆಗುತ್ತೆ, ಒಂದು ಕನ್ನಡ ಆಗುತ್ತೆ, ಒಂದು ತೆಲುಗು, ಮಲಯಾಳಂ ಮತ್ತೆ ಒಡಿಯಾ. ಸೊ ಒಟ್ಟು ಈಗ ನಮ್ಮ ಭಾರತ ದೇಶದಲ್ಲಿ ನಾವು 6 ಶಾಸ್ತ್ರೀಯ ಭಾಷೆಗಳನ್ನ ನೋಡಬಹುದಾಗಿರುತ್ತೆ. ಸೊ ಈ 6 ಶಾಸ್ತ್ರೀಯ ಭಾಷೆಗಳ ಜೊತೆಗೆ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ 3 ಅಧಿಕೃತ ಭಾಷೆಗಳಿರ್ತವೆ. ಆ 3 ಅಧಿಕೃತ ಭಾಷೆಗಳು ಒಂದು ಪಾಲಿ ಅಂತ ಕರಿತವೆ, ಇನ್ನೊಂದನ್ನ ಪರ್ಷಿಯನ್ ಅಂತ ಕರಿತವೆ, ಇನ್ನೊಂದನ್ನ ಪ್ರಾಕೃತ್ ಅಂತ ಕರಿತವೆ. ಸೊ ಅದರಿಂದ NEP ಅಡಿಯಲ್ಲಿ ಒಟ್ಟು 9 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಒಂದು ಭಾಷೆಯನ್ನ ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕರಿಬೇಕಾಗಿದ್ರೆ ಸೊ ಆ ಒಂದು ಭಾಷೆಗೆ ಇರಬೇಕಾಗಿರ್ತಕ್ಕಂಥ ಫೀಚರ್ಸ್ ಅಥವಾ ಗುಣಲಕ್ಷಣಗಳು ಯಾವುದು ಅಂತ ಹೇಳಿದಾಗ, ಸೊ ಆ ಒಂದು ಭಾಷೆಗೆ ಹೈ ಆಂಟಿಕ್ವಿಟಿ ಇರಬೇಕಾಗಿರುತ್ತೆ. ಆಂಟಿಕ್ವಿಟಿ ಅಂದ್ರೆ ಅತ್ಯಂತ ಹೆಚ್ಚು ಪ್ರಾಚೀನತೆಯನ್ನ ಹೊಂದಿರತಕ್ಕಂಥ ಒಂದು ಭಾಷೆ ಆಗಿರಬೇಕಾಗಿರುತ್ತೆ. ಸೊ ಎರಡನೇ ಕಾಂಪೊನೆಂಟ್ ಏನು ಅಂದ್ರೆ, ಅದು ವ್ಯಾಲ್ಯೂಬಲ್ ಅಥವಾ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಭಾಷೆ ಆಗಿರಬೇಕಾಗಿರುತ್ತೆ. ಸೊ ಮೂರನೇ ಫೀಚರ್ ಏನು ಅಂದ್ರೆ, ಅದು ಒರಿಜಿನಲ್ ಅಥವಾ ಅದರ ಮೂಲ ಸೊ ಯಾವುದೇ ಒಂದು ಭಾಷೆಯಿಂದ ಡಿರೈವ್ ಆಗಿರಬಾರ್ದು, ಅದು ತನ್ನ ಸ್ವಂತ ಮೂಲದಿಂದ ಬರಬೇಕಾಗಿರ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಅದಾದ್ಮೇಲೆ ಆ ಒಂದು ಭಾಷೆಗೆ ಲಿಟರರಿ ಹೆರಿಟೇಜ್ ಅಥವಾ ಒಂದು ಸಾಹಿತ್ಯಿಕ ಪರಂಪರೆ ಇರಬೇಕಾಗಿರುತ್ತೆ. ಸೊ ಇಷ್ಟು ಗುಣಗಳನ್ನ ಹೊಂದಿರತಕ್ಕಂಥ ಭಾಷೆಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ನಮ್ಮ ಭಾರತ ದೇಶದಲ್ಲಿ ಒಂದು ರೆಕಗ್ನಿಷನ್ ಅನ್ನ ಕೊಡಲಾಗುತ್ತೆ. ಹಾಗಿದ್ರೆ ಈ ಒಂದು ರೆಕಗ್ನಿಷನ್ ಅನ್ನ ಕೊಡ್ತಕ್ಕಂಥದ್ದು ಯಾವ ಸಚಿವಾಲಯದ ಅಡಿಯಲ್ಲಿ ಅಂತ ಹೇಳಿದಾಗ, ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ಸಾಹಿತ್ಯ ಸಚಿವಾಲಯದ ಅಡಿಯಲ್ಲಿ ನೀಡಲಾಗುತ್ತೆ ಅಥವಾ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ನೀಡಲಾಗುತ್ತೆ. ಸೊ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ಸ್ ಅಂತ ಕರಿತೇವೆ, ಅಂದ್ರೆ ಭಾಷಾ ತಜ್ಞರು ಅಂತ ಕರಿತೇವೆ. ಸೊ ಭಾಷಾ ಪ್ರಜ್ಞೆ ಅಥವಾ ಅದರ ಬಗ್ಗೆ ಹೆಚ್ಚಿನ ನಾಲೆಜ್ ಅನ್ನ ಹೊಂದಿರತಕ್ಕಂಥ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ಕಮಿಟಿ ಕೊಡ್ತಕ್ಕಂಥ ನಿರ್ಧಾರಗಳ ಆಧಾರದ ಮೇಲೆ ಭಾಷೆಗಳನ್ನ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಗಿ ಡಿಸೈಡ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ.
ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಪಕ್ಕೆ ಪಗ ಹಾರ್ನ್ಬಿಲ್ ಫೆಸ್ಟಿವಲ್ ನ 9ನೇ ಆವೃತ್ತಿ ಇದು ಯಾವ ಭಾರತೀಯ ರಾಜ್ಯದ ರಾಜ್ಯೋತ್ಸವವಾಗಿದೆ? ದ 9th ಎಡಿಷನ್ ಆಫ್ ಪಕ್ಕೆ ಪಗ ಹಾರ್ನ್ಬಿಲ್ ಫೆಸ್ಟಿವಲ್ ಆ ಸ್ಟೇಟ್ ಫೆಸ್ಟಿವಲ್ ಆಫ್ ವಿಚ್ ಇಂಡಿಯನ್ ಸ್ಟೇಟ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಅಂದ್ರೆ ಯಾವ ರಾಜ್ಯದ ಹಬ್ಬವಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕೀವರ್ಡ್ ಯಾವುದು ಅಂದ್ರೆ ಹಾರ್ನ್ ಬಿಲ್ ಅಂತ ಕರಿತೇವೆ, ಅದೊಂದು ಪಕ್ಷಿ ಆಗಿರುತ್ತೆ. ಸೊ ಹಾರ್ನ್ ಬಿಲ್ ಅಂದ ಕೂಡಲೇ ನಮಗೆ ಫಸ್ಟ್ ಸ್ಟ್ರೈಕ್ ಆಗೋದು ನಾಗಾಲ್ಯಾಂಡ್ ಆಗಿರುತ್ತೆ. ಸೊ ಎಲ್ಲಿ ಹಾರ್ನ್ ಬಿಲ್ ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮ್ಮನ್ನ ಪ್ರಶ್ನೆ ಕೇಳಿದಾಗ ನಾಗಾಲ್ಯಾಂಡ್ ಅಂತ ಬರಿಬೇಕಾಗಿರುತ್ತೆ. ಬಟ್ ಹಾರ್ನ್ ಬಿಲ್ ಜೊತೆಗೆ ಪಕ್ಕೆ ಪಗ ಅಂತ ಕೊಟ್ಟಾಗ ನೀವು ನಾಗಾಲ್ಯಾಂಡ್ ಅಂತ ಬರಿಬಾರ್ದು, ಸೊ ಅರುಣಾಚಲ್ ಪ್ರದೇಶ್ ಅಂತ ಬರಿಬೇಕಾಗಿರುತ್ತೆ. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ಒಂದು ಫೆಸ್ಟಿವಲ್ ಅನ್ನ ನಾವು ಪಕ್ಕೆ ಪಗ ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅರುಣಾಚಲ್ ಪ್ರದೇಶ್ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅರುಣಾಚಲ್ ಪ್ರದೇಶದ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಪಕ್ಕೆ ಕೆಸಾಂಗ್ ಡಿಸ್ಟ್ರಿಕ್ಟ್ ನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಈ ಒಂದು ಹಬ್ಬದ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅಂದ್ರೆ ಹಾರ್ನ್ ಬಿಲ್ ಪಕ್ಷಿ ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನ ಕನ್ಸರ್ವ್ ಮಾಡಲಿಕ್ಕೆ ಅಥವಾ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಹಬ್ಬವಾಗಿರುತ್ತೆ. ಸೊ ಈ ಒಂದು ಪಕ್ಷಿಗಳನ್ನ ಕನ್ಸರ್ವ್ ಮಾಡಲಿಕ್ಕೆ ಒಂದು ಟ್ರೈಬಲ್ ಪಾಪ್ಯುಲೇಷನ್ ತುಂಬಾ ಎಫರ್ಟ್ಸ್ ಅನ್ನ ಆಗ್ತಾ ಇದೆ. ಸೊ ಆ ಒಂದು ಬುಡಕಟ್ಟು ಜನಾಂಗವನ್ನ ನಾವು ನೈಶಿ ಟ್ರೈಬಲ್ ಗ್ರೂಪ್ ಅಂತ ಕರಿತೇವೆ. ಸೊ ನೈಶಿ ಟ್ರೈಬಲ್ ಗ್ರೂಪ್ ಅಂತಕ್ಕಂಥದ್ದು ಅರುಣಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥ ಲಾರ್ಜೆಸ್ಟ್ ಟ್ರೈಬಲ್ ಪಾಪ್ಯುಲೇಷನ್ ಆಗಿರುತ್ತೆ ಅಥವಾ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ಬುಡಕಟ್ಟು ಜನಾಂಗವಾಗಿರುತ್ತೆ. ಯಾವ ರಾಜ್ಯದಲ್ಲಿ ಅಂದ್ರೆ ಅರುಣಾಚಲ್ ಪ್ರದೇಶ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಹಬ್ಬವನ್ನ ಮೊದಲನೇ ಬಾರಿಗೆ ಆಚರಣೆ ಮಾಡಿರ್ತಕ್ಕಂಥದ್ದು 2015ನೇ ಇಸ್ವಿಯಲ್ಲಿ. ಸೊ ಇಲ್ಲೊಂದು ಐರನಿ ಇದೆ. ಐರನಿ ಅಂದ್ರೆ ಒಂದು ವಿಚಿತ್ರ ಇದೆ. ಸೊ ಯಾವ ಒಂದು ಬುಡಕಟ್ಟು ಜನಾಂಗ ಈ ಪಕ್ಷಿಯನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ಅದೇ ಬುಡಕಟ್ಟು ಜನಾಂಗ ಮುಂಚೆ ಸೊ ಈ ಒಂದು ಪಕ್ಷಿಯನ್ನ ಹಂಟ್ ಮಾಡ್ತಾ ಇದ್ರು ಅಥವಾ ಬೇಟೆ ಮಾಡ್ತಾ ಇದ್ರು. ಏನಕ್ಕೆ ಬೇಟೆ ಮಾಡ್ತಾ ಇದ್ರು ಅಂದ್ರೆ ಅದರ ಬಿಲ್ಸ್ ಅಥವಾ ಅದರ ಕೊಕ್ಕೇನಿರುತ್ತೆ, ಆ ಒಂದು ಕೊಕ್ಕಿನಿಂದ ಅವರು ಟ್ರೆಡಿಷನಲ್ ಹೆಡ್ ಗೇರ್ ಅಂತ ಕರೀತೇವೆ. ಅಂದ್ರೆ ಅವರು ಸಾಂಪ್ರದಾಯಿಕ ಒಂದು ಶಿರಸ್ತ್ರಾಣವನ್ನ ತಯಾರಿ ಮಾಡ್ತಾ ಇದ್ರು. ಅಂದ್ರೆ ತಲೆಗೆ ಕಟ್ಕೊಳ್ತಕ್ಕಂಥ ಒಂದು ಶಿರಸ್ತ್ರಾಣವನ್ನ ತಯಾರಿ ಮಾಡ್ತಾ ಇದ್ರು. ಈಗ ಅದೇ ಜನಾಂಗ ಈ ಒಂದು ಪಕ್ಷಿಯನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರೋದು ಸೊ ಈ ಒಂದು ಹಬ್ಬದ ಒಂದು ವಿಶೇಷತೆ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಈ ಒಂದು ಹಬ್ಬವನ್ನ ಮಾಡ್ಲಿಕ್ಕೆ ಇನ್ನೊಂದು ಸಿಗ್ನಿಫಿಕೆನ್ಸ್ ಕೂಡ ಇದೆ. ಸೊ ಇನ್ನೊಂದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಈ ಒಂದು ಜನಾಂಗಕ್ಕೆ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಇನ್ಕಮ್ ಅಂತ ನಾವೇನ್ ಹೇಳ್ತೇವೆ ಅಂದ್ರೆ ಆದಾಯದ ಪರ್ಯಾಯದ ಮೂಲವನ್ನ ಹೆಚ್ಚಿಸ್ತಕ್ಕಂಥದ್ದು ಕೂಡ ಸೊ ಈ ಒಂದು ಹಬ್ಬದ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಸಿಗ್ನಿಫಿಕೆನ್ಸ್ ಆಗಿರುತ್ತೆ. ಸೊ ಈ ಹಾರ್ನ್ ಬಿಲ್ ಅಂತ ಹೇಳಿದಾಗ ನಾವು 9 ಉಪಜಾತಿಗಳನ್ನ ನೋಡಬಹುದಾಗಿರುತ್ತೆ. ನಾವು ವಲ್ಚರ್ ಬಗ್ಗೆ ಕೂಡ ಒಂದೆರಡು ದಿವಸದಿಂದ ಡಿಸ್ಕಸ್ ಮಾಡಿದ್ವಿ. ರಣಹದ್ದುಗಳಲ್ಲೂ ಕೂಡ 9 ಜಾತಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದೇ ರೀತಿ ಹಾರ್ನ್ ಬಿಲ್ ಅಲ್ಲೂ ಕೂಡ 9 ಜಾತಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ ಜಾತಿಗಳು ಯಾವ್ದ್ಯಾವ್ದು ಅಂತ ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಈ 9 ಜಾತಿಗಳು ನಮ್ಮ ಭಾರತ ದೇಶದಾದ್ಯಂತ ಕಂಡು ಬರ್ತಕ್ಕಂಥ ಜಾತಿಗಳಾಗಿರ್ತವೆ. ಬಟ್ ಅರುಣಾಚಲ ಪ್ರದೇಶದಲ್ಲಿ ಕೇವಲ 4 ಸ್ಪೀಶೀಸ್ ಕಂಡು ಬರ್ತವೆ. ಆ 4 ಸ್ಪೀಶೀಸ್ ಯಾವ್ದು ಅಂದ್ರೆ ಒಂದನ್ನ ರೇತ್ಡ್ ಅಂತ ಕರಿತೇವೆ, ಒಂದನ್ನ ಗ್ರೇಟ್ ಇಂಡಿಯನ್ ಅಂತ ಕರಿತೇವೆ, ಇನ್ನೊಂದನ್ನ ಓರಿಯೆಂಟಲ್ ಪೈಡ್ ಅಂತ ಕರಿತೇವೆ, ಸೊ ಇನ್ನೊಂದನ್ನ ರೂಫೋಸ್ ನೆಕ್ಡ್ ಅಂತ ಕರಿತೇವೆ. ಸೊ ಇಷ್ಟು 4 ಜಾತಿಯ ಹಾರ್ನ್ ಬಿಲ್ ಗಳನ್ನ ನಾವು ಅರುಣಾಚಲ್ ಪ್ರದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ 4 ಜಾತಿಗಳೇನಿದ್ದಾವೆ ಇದು ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಪಕ್ಕೆ ಟೈಗರ್ ರಿಸರ್ವ್ ಅಲ್ಲಿ ಕಂಡು ಬರ್ತಕ್ಕಂಥ ಹಾರ್ನ್ ಬಿಲ್ ಪಕ್ಷಿಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆಸ್ ಐ ಟೋಲ್ಡ್ ಯು ಬಿಫೋರ್ ನಮ್ಮ ಭಾರತ ದೇಶದಲ್ಲಿ 9 ಜಾತಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ 9 ಜಾತಿಗಳು ಪ್ರಮುಖವಾಗಿ ಈ ಗ್ರೇಟ್ ಹಾರ್ನ್ ಬಿಲ್ ಇಸ್ ದ ಸ್ಟೇಟ್ ಬರ್ಡ್ ಆಫ್ ಅರುಣಾಚಲ್ ಪ್ರದೇಶ್ ಮತ್ತೆ ಕೇರಳ. ಸೊ ಈ ಒಂದು ಗ್ರೇಟ್ ಹಾರ್ನ್ ಬಿಲ್ ಅಂತ ನಾವೇನ್ ಹೇಳ್ತೇವೆ ಇದು ಅರುಣಾಚಲ್ ಪ್ರದೇಶ ಮತ್ತು ಕೇರಳದ ರಾಜ್ಯ ಪಕ್ಷಿಯಾಗಿ ಡಿಸೈಡ್ ಆಗಿರ್ತಕ್ಕಂಥ ಒಂದು ಪಕ್ಷಿಯಾಗಿರುತ್ತೆ. ಸೊ ಈ ಒಂದು ಪಕ್ಷಿಯನ್ನ IUCN ರೆಡ್ ಲಿಸ್ಟ್ ನ ಪ್ರಕಾರ ವಲ್ನರಬಲ್ ಅಥವಾ ದುರ್ಬಲವಾಗಿರ್ತಕ್ಕಂಥ ಪಕ್ಷಿ ಅಂತ ಕ್ಯಾಟಗರೈಸ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ದಿಸ್ ಇಯರ್ ದ ಫೆಸ್ಟಿವಲ್ಸ್ ಥೀಮ್ ಅಂದ್ರೆ ಈ ವರ್ಷದ ಈ ಒಂದು ಹಬ್ಬದ ಒಂದು ಥೀಮ್ ಏನಾಗಿರುತ್ತೆ ಅಂದ್ರೆ ಇದು ಅರುಣಾಚಲ್ ಪ್ರದೇಶದ ಲೋಕಲ್ ಭಾಷೆ ಆಗಿರುತ್ತೆ. ಸೊ ಇದನ್ನ ನಾವು ಡುಮುಟೋ ಪಗ ಹಮ್ ಡುಮುಟೋ ಅಂತ ಕರಿತೇವೆ. ಸೊ ಇದರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಏನಂದ್ರೆ ಲೆಟ್ ಅವರ್ ಹಾರ್ನ್ ಬಿಲ್ ರಿಮೇನ್ ಅಂತ, ಅಂದ್ರೆ ನಮ್ಮ ಹಾರ್ನ್ ಬಿಲ್ ಗಳು ಉಳಿಯಲಿ ಅಂತಕ್ಕಂಥದ್ದು ಇದರ ಭಾಷಾಂತರವಾಗಿರುತ್ತೆ. ಸೊ ಈ ಒಂದು ಥೀಮ್ ನ ಆಧಾರದ ಮೇಲೆ ಈ ಒಂದು ಹಬ್ಬವನ್ನ ಈ ವರ್ಷ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಹಾಗಿದ್ರೆ ಅರುಣಾಚಲ್ ಪ್ರದೇಶದಲ್ಲಿರ್ತಕ್ಕಂಥ ಟೈಗರ್ ರಿಸರ್ವ್ಸ್ ಯಾವ್ದು ಅಂದ್ರೆ ಪಕ್ಕೆ ಟೈಗರ್ ರಿಸರ್ವ್, ಇನ್ನೊಂದನ್ನ ನಮ್ದಪ ಟೈಗರ್ ರಿಸರ್ವ್, ಇನ್ನೊಂದನ್ನ ಕಮ್ಲಾಂಗ್ ಟೈಗರ್ ರಿಸರ್ವ್ ಅಂತ ಕರಿತೇವೆ. ಸೊ ಈ 3 ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ನಾವು ಅರುಣಾಚಲ್ ಪ್ರದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತದ ತ್ರಿಪುರಾ ರಾಜ್ಯವು
ಕೊಕ್ಬೋರೋಕ್ ಭಾಷೆಯನ್ನು ಆಚರಿಸಲು ಮತ್ತು ಬೆಳೆಸಲು ಕೊಕ್ಬೋರೋಕ್ ದಿನವನ್ನು ಆಚರಿಸುತ್ತದೆ. ಕೊಕ್ಬೋರೋಕ್ ಪದದ ಅರ್ಥವೇನು? ದ ಇಂಡಿಯನ್ ಸ್ಟೇಟ್ ತ್ರಿಪುರಾ ಅಬ್ಸರ್ವ್ಸ್ ಕೊಕ್ಬೋರೋಕ್ ಡೇ ಟು ಸೆಲೆಬ್ರೇಟ್ ಟು ಫೋಸ್ಟರ್ ದಿ ಕೊಕ್ಬೋರೋಕ್ ಲ್ಯಾಂಗ್ವೇಜ್. ವಾಟ್ ಡಸ್ ದಿ ಟರ್ಮ್ ಕೊಕ್ಬೋರೋಕ್ ಮೀನ್? ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ತ್ರಿಪುರಾದಲ್ಲೂ ಕೂಡ ಒಂದು ಹಬ್ಬವನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ, ಅದನ್ನ ನಾವು ಕೊಕ್ಬೋರೋಕ್ ಡೇ ಅಂತ ಕರಿತೇವೆ. ಹಾಗಿದ್ರೆ ಕೊಕ್ಬೋರೋಕ್ ಅಂತಕ್ಕಂಥದ್ರ ಅರ್ಥವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಕ್ಬೋರೋಕ್ ವನ್ನ ನಾವು ಲ್ಯಾಂಗ್ವೇಜ್ ಆಫ್ ದಿ ಪೀಪಲ್ ಅಥವಾ ಜನರ ಭಾಷೆ ಅಂತ ಕರಿತೇವೆ. ಸೊ ಈ ಒಂದು ಹಬ್ಬವನ್ನ ಈಗ ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು 46ನೇ ಕೊಕ್ಬೋರೋಕ್ ದಿನವನ್ನ ತ್ರಿಪುರಾದಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಕೊಕ್ಬೋರೋಕ್ ಅಂತ ನಾವೇನ್ ಹೇಳ್ತೇವೆ, ಸೊ ಇದು ತ್ರಿಪುರಾದ ಲ್ಯಾಂಗ್ವೇಜ್ ಡೇ ಆಗಿರುತ್ತೆ, ಅಂದ್ರೆ ತ್ರಿಪುರಾದ ಒಂದು ಭಾಷಾ ದಿನವನ್ನಾಗಿ ಇದನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಕೊಕ್ಬೋರೋಕ್ ಅಲ್ಲಿ 2 ಪದಗಳಿರುತ್ತೆ, ಒಂದನ್ನ ಕೋಕ್ ಅಂತ ಕರಿತೇವೆ. ಸೊ ಕೋಕ್ ಅಂದ್ರೆ ಅದು ಲ್ಯಾಂಗ್ವೇಜ್ ಅಂತ ಅದರ ಅರ್ಥವಾಗಿರುತ್ತೆ, ಅಂದ್ರೆ ಭಾಷೆ ಅಂತಕ್ಕಂಥದ್ದು ಅದರ ಅರ್ಥವಾಗಿರುತ್ತೆ. ಬೊರೋಕ್ ಅಂದ್ರೆ ಪೀಪಲ್ ಅಂತ ಅರ್ಥವಾಗುತ್ತೆ. ಸೊ ಇವೆರಡನ್ನ ಕಂಬೈನ್ ಮಾಡಿದ್ರೆ ಲ್ಯಾಂಗ್ವೇಜ್ ಆಫ್ ದಿ ಪೀಪಲ್ ಅಥವಾ ಜನರ ಭಾಷೆ ಅಂತಕ್ಕಂಥದ್ದು ಕೊಕ್ಬೋರೋಕ್ ನಲ್ಲಿ ಬರ್ತಕ್ಕಂಥ ಒಂದು ಅರ್ಥವಾಗಿರುತ್ತೆ. ಸೊ ದಿಸ್ ಡೇ ಹಾನರ್ಸ್ ದಿ ಇಯರ್ 1979 ಅಂದ್ರೆ 1979ರಲ್ಲಿ ಈ ಕೊಕ್ಬೋರೋಕ್ ಭಾಷೆ ಅಂತ ನಾವೇನ್ ಹೇಳ್ತೇವೆ, ಸೊ ಇದನ್ನ ಅಫಿಷಿಯಲಿ ರೆಕಗ್ನೈಸ್ ಮಾಡಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ, ಅಂದ್ರೆ ಅಧಿಕೃತವಾಗಿ ಸೊ ಅದನ್ನ ರೆಕಗ್ನೈಸ್ ಮಾಡಿರ್ತಕ್ಕಂಥ ಒಂದು ದಿನವನ್ನ ತ್ರಿಪುರಾದಲ್ಲಿ ಕೊಕ್ಬೋರೋಕ್ ದಿನವನ್ನಾಗಿ ಆಚರಣೆ ಮಾಡೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಹವಳದ ದಿಬ್ಬಗಳು ಅವುಗಳ ಶ್ರೀಮಂತ ಜೀವ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ ಮತ್ತು ಇದನ್ನು ಸಾಮಾನ್ಯವಾಗಿ ಸಮುದ್ರದ ಮಳೆಕಾಡುಗಳು ಎಂದು ಕರೆಯಲಾಗುತ್ತದೆ. ಹವಳದ ಬಂಡೆಗಳ ರೋಮಾಂಚನ ಬಣ್ಣಗಳಿಗೆ ಯಾವ ಪ್ರಾಥಮಿಕ ಅಂಶವು ಕೊಡುಗೆ ನೀಡುತ್ತದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸಿ ಕೋರಲ್ ರೀಫ್ಸ್ ಆರ್ ನೋನ್ ಫಾರ್ ದೇರ್ ರಿಚ್ ಬಯೋಡೈವರ್ಸಿಟಿ ಅಂಡ್ ಆರ್ ಆಫನ್ ರೆಫರ್ಡ್ ಟು ಆಸ್ ರೈನ್ ಫಾರೆಸ್ಟ್ ಆಫ್ ದಿ ಸಿ. ವಾಟ್ ಪ್ರೈಮರಿ ಫ್ಯಾಕ್ಟರ್ ಕಾಂಟ್ರಿಬ್ಯೂಟ್ಸ್ ಟು ದಿ ವೈಬ್ರೆಂಟ್ ಕಲರ್ಸ್ ಆಫ್ ಕೋರಲ್ ರೀಫ್? ಸೊ ಈ ಒಂದು ಹವಳದ ದಿಬ್ಬಗಳು ಅಂತಕ್ಕಂಥದ್ದು ತುಂಬಾ ರೋಮಾಂಚನಕಾರಿಯಾಗಿರ್ತಕ್ಕಂಥ ವಿವಿಧ ಬಣ್ಣಗಳನ್ನ ಹೊಂದಿರತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಹಾಗಿದ್ರೆ ಈ ವಿವಿಧ ಬಣ್ಣಗಳು ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಮೂಲಭೂತ ಅಂಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೂರ್ಯನ ಬೆಳಕು ಅಥವಾ ಸನ್ಲೈಟ್ ಅಂತ ಕರಿತೇವೆ. ಸನ್ಲೈಟ್ ಬಂದಾಗ ಆ ಕೋರಲ್ ರೀಫ್ ಅಲ್ಲಿ ಇರ್ತಕ್ಕಂಥ ಒಂದು ಆಲ್ಗೆ ಅದನ್ನ ನಾವು ಝೂಝ್ಯಾಂಥಲೆ ಅಂತ ಕರಿತೇವೆ. ಸೊ ಅದು ಫೋಟೋಸಿಂಥಸಿಸ್ ಅನ್ನ ಮಾಡುವ ಜೊತೆಗೆ ಬೇರೆ ಬೇರೆ ವರ್ಣಕಗಳನ್ನ ಅದು ತಯಾರಿ ಮಾಡ್ಕೊಳ್ಳುತ್ತೆ. ಸೊ ಈ ಬೇರೆ ಬೇರೆ ವರ್ಣಕಗಳು ಇರುವ ಕಾರಣದಿಂದ ಅದು ಬೇರೆ ಬೇರೆ ಬಣ್ಣಗಳಲ್ಲಿ ಅದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಕೋರಲ್ ರೀಫ್ಸ್ ನ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ದ ಪ್ರಾಜೆಕ್ಟ್ ಫಾರ್ ಆರ್ಟಿಫಿಷಿಯಲ್ ರೀಫ್ ಇನ್ ವಿಜಂಜಮ್ ಲಾಂಚ್. ಕೇರಳದಲ್ಲಿರ್ತಕ್ಕಂಥ ವಿಜಂಜಮ್ ನಲ್ಲಿ ಈ ಕೃತಕವಾಗಿರ್ತಕ್ಕಂಥ ಅವಳದ ದಿಬ್ಬಗಳನ್ನ ರಚನೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಕೃತಕವಾದ ಹವಳದ ದಿಬ್ಬಗಳನ್ನ ನಾವು ಏನಕ್ಕೆ ಮಾಡ್ಬೇಕಂದ್ರೆ, ಹವಳದ ದಿಬ್ಬಗಳು ಮೀನುಗಳಿಗೆ ಶೆಲ್ಟರ್ ಅಥವಾ ಮನೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಅದರಿಂದ ಮೀನುಗಳ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರಿಂದ ಸೊ ಅಲ್ಲಿರ್ತಕ್ಕಂಥ ಮೀನುಗಾರರ ಲೈವ್ಲಿಹುಡ್ ಇನ್ಕ್ರೀಸ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಕೃತಕ ಹವಳದ ದಿಬ್ಬಗಳನ್ನ ರಚನೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ಗೆ ಕೇರಳದಲ್ಲಿ ಈಗ ಲಾಂಚ್ ಅನ್ನ ಮಾಡಲಾಗಿರುತ್ತೆ. ಸೊ ಕೋರಲ್ ರೀಫ್ ಅಂತಕ್ಕಂಥದ್ದು ಒಂದು ಆನಿಮಲ್ ಅಥವಾ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದನ್ನ ನಾವು ಕೋರಲ್ ಪಾಲಿಪ್ಸ್ ಅಂತ ಕರಿತೇವೆ. ಇದರಲ್ಲಿ 2 ಜೀವಿಗಳಿರ್ತವೆ, ಒಂದನ್ನ ಕೋರಲ್ ಅಂತ ಕರಿತೇವೆ. ಸೊ ಇದರ ಒಳಗಡೆ ಇರ್ತಕ್ಕಂಥ ಇನ್ನೊಂದು ಜೀವಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಝೂಝ್ಯಾಂಥಲೆ ಅಂತ ಕರಿತೇವೆ. ಸೊ ಝೂಝ್ಯಾಂಥಲೆನ ನಾವು ಆಲ್ಗೆ ಅಂತ ಕರಿತೇವೆ. ಸೊ ಆಲ್ಗೆ ಅಂದ ಕೂಡಲೇ ನಮಗೆ ಗೊತ್ತಿರಬೇಕು ಅದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಅಥವಾ ಪತ್ರ ಹರಿತು ಇರುತ್ತೆ. ಸೊ ಯಾವಾಗ ಪತ್ರ ಹರಿತು ಇರುತ್ತೆ ಅದು ಫೋಟೋಸಿಂಥಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ದ್ವಿತೀಯ ಸಂಶ್ಲೇಷಣೆ ಮಾಡುವುದರ ಮುಖಾಂತರ ಈ ಒಂದು ಕೋರಲ್ಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಒದಗಿಸುತ್ತದೆ. ಸೊ ಇನ್ ರಿಟರ್ನ್ ಝೂಝ್ಯಾಂಥಲೆಗೆ ಏನ್ ಸಿಗುತ್ತೆ ಅಂದ್ರೆ ಅದು ವಾಸ ಮಾಡಲಿಕ್ಕೆ ಪ್ರದೇಶ ಸಿಗುತ್ತೆ. ಸೊ ಆ ಒಂದು ಕಾರಣದಿಂದ ಈ ಕೋರಲ್ನ ಮತ್ತು ಝೂಝ್ಯಾಂಥಲೆನ ಎರಡನ್ನ ಒಟ್ಟಿಗೆ ಸೇರಿಸಿ ನಾವು ಸಿಂಬಯೋಟಿಕ್ ಅಂತ ಕರಿತೇವೆ, ಅಂದ್ರೆ ಸಹಬಾಳ್ವೆಯನ್ನ ನಡೆಸ್ತಕ್ಕಂಥ ಜೀವಿಗಳು ಅಂತ ಕರಿತೇವೆ. ಸೊ ಇದು ಸಹಬಾಳ್ವೆಯನ್ನ ನಡೆಸುವುದರ ಜೊತೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಅದು ಸೆಕ್ರೇಟ್ ಮಾಡುತ್ತೆ. ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ಈ ರೀತಿಯಾಗಿ ಒಂದು ಘನ ರೂಪದಲ್ಲಿರ್ತಕ್ಕಂಥ ಒಂದು ದಿಬ್ಬವನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ದಿಬ್ಬವನ್ನೇ ನಾವೇನಂತ ಕರಿತೀವಿ ಅಂದ್ರೆ ಕೋರಲ್ ರೀಫ್ಸ್ ಅಂತ ಕರಿತೇವೆ. ಸೊ ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ನಾವೇನ್ ಹೇಳ್ತೇವೆ, ಸೊ ಅದು ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಬ್ಯಾರಿಯರ್ ರೀಫ್ ಆಗಿರುತ್ತೆ. ಸೊ ಈ ರೀತಿಯ ಒಂದು ಬ್ಯಾರಿಯರ್ ರೀಫ್ಸ್ ಗಳನ್ನ ಅಥವಾ ಕೋರಲ್ ಗಳನ್ನ ನಮ್ಮ ಭಾರತ ದೇಶದಲ್ಲಿ ಈಗ ಕೃತಕವಾಗಿ ಅಭಿವೃದ್ಧಿ ಪಡಿಸತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಅದಕ್ಕಿಂತ ಮುಂಚೆ ಕೋರಲ್ ರೀಫ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಲಿವಿಂಗ್ ಆನಿಮಲ್ ಅಥವಾ ಜೀವಂತ ಪ್ರಾಣಿ ಅಂತ ಕರಿತೇವೆ. ಸೊ ಇದೊಂದು ಸಿಂಬಯೋಟಿಕ್ ರಿಲೇಶನ್ಶಿಪ್ ಅನ್ನ ನಡೆಸ್ತಾ ಇರುತ್ತೆ ಅಥವಾ ಅದನ್ನ ನಾವು ಸಹಜೀವನ ಸಂಬಂಧ ಅಂತ ಕರಿತೇವೆ. ಸೊ ಯಾವ್ದಾವ್ದು ಸಹಜೀವನ ಸಂಬಂಧ ನಡೆಸ್ತಾ ಇರುತ್ತೆ ಅಂದ್ರೆ ಝೂಝ್ಯಾಂಥಲೆ ಮತ್ತೆ ಕೋರಲ್ ಎರಡು ಕೂಡ ಸಹಜೀವನ ಸಂಬಂಧವನ್ನ ನಡೆಸ್ತಾ ಇರುತ್ತೆ. ಸೊ ಝೂಝ್ಯಾಂಥಲೆ ಅಂತಕ್ಕಂಥದ್ದು ಮೈಕ್ರೋಸ್ಕೋಪಿಕ್ ಆಲ್ಗೆ ಆಗಿರುತ್ತೆ. ಮೈಕ್ರೋಸ್ಕೋಪಿಕ್ ಅಂದ್ರೆ ಅದೊಂದು
ಸೂಕ್ಷ್ಮವಾಗಿರ್ತಕ್ಕಂಥ ಶೈವಲವಾಗಿರುತ್ತೆ. ಸೊ ಈ ಒಂದು ಶೈವಲ ಏನ್ ಮಾಡುತ್ತೆ ಅಂದ್ರೆ ಸೊ ನ್ಯೂಟ್ರಿಯೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಪ್ರೋಸೆಸ್ ನ ಮುಖಾಂತರ ಅಂದ್ರೆ ಫೋಟೋಸಿಂಥಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣೆ ಮುಖಾಂತರ ಪ್ರೋಸೆಸ್ ನ ಮುಖಾಂತರ ಸೊ ಪೋಷಕಾಂಶಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ಪೋಷಕಾಂಶಗಳ ಮುಖಾಂತರ ಸೊ ಕೋರಲ್ ರೀಫ್ಸ್ ಗಳು ಸರ್ವೈವ್ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವುದಾದರೂ ಕಾರಣದಿಂದ ಫಾರ್ ಎಕ್ಸಾಂಪಲ್ ಇವಾಗ ವಾಟರ್ ಇಕೋಸಿಸ್ಟಮ್ ಏನಾದ್ರೂ ಪೊಲ್ಯೂಷನ್ ಆದಾಗ ಈ ಒಂದು ಝೂಸ್ ಅಂತಲೇ ಕೋರಲ್ ರೀಫ್ಸ್ ಇಂದ ಹೊರಗಡೆ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಝೂಸ್ ಅಂತಲೇ ಏನಿದೆ ಸೊ ಇದು ಕೋರಲ್ ರೀಫ್ಸ್ ಗಳಿಂದ ಹೊರಗಡೆ ಬಂದ್ಬಿಡುತ್ತೆ. ಸೊ ಕೋರಲ್ ರೀಫ್ಸ್ ಇಂದ ಯಾವಾಗ ಹೊರಗಡೆ ಬಂದಿರುತ್ತೆ ಆ ಕೋರಲ್ ರೀಫ್ಸ್ ತನ್ನ ಬಣ್ಣವನ್ನ ಕಳೆದುಕೊಳ್ಳುತ್ತೆ. ಕಾರಣ ಏನು ಅಂದ್ರೆ ಸೊ ಕೋರಲ್ ರೀಫ್ಸ್ ಗೆ ಬಣ್ಣ ಇರ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಝೂಸ್ ಅಂತಲೇ ಆಗಿರುತ್ತೆ. ಸೊ ಅದೇನಾದ್ರೂ ಹೊರಗಡೆ ಬಂದ್ಬಿಟ್ರೆ ಕೋರಲ್ ರೀಫ್ಸ್ ತನ್ನಲ್ಲಿರ್ತಕ್ಕಂಥ ಬಣ್ಣವನ್ನ ಕಳೆದುಕೊಳ್ಳುತ್ತೆ. ಸೊ ಆ ಒಂದು ಪ್ರಕ್ರಿಯೆಯನ್ನ ನಾವು ಕೋರಲ್ ಬ್ಲೀಚಿಂಗ್ ಅಂತ ಕರಿತೇವೆ. ಸೊ ಕೋರಲ್ ಬ್ಲೀಚಿಂಗ್ ಆಗಿದೆ ಅಂದ್ರೆ ಸೊ ಅಲ್ಲೇನೋ ತಪ್ಪಾಗಿದೆ ಅಥವಾ ಪೊಲ್ಯೂಷನ್ ಆಗಿದೆ ಅಂತಕ್ಕಂಥ ಒಂದು ಇಂಡಿಕೇಶನ್ ಅನ್ನ ನಾವಿಲ್ಲಿ ಪಡೆಯಬಹುದಾಗಿರುತ್ತೆ. ಹಾಗಿದ್ರೆ ಹೀಗಿರ್ತಕ್ಕಂಥ ಅಪ್ಡೇಟ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಈ ಒಂದು ಕೃತಕ ಕೋರಲ್ ರೀಫ್ಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಏನಿರುತ್ತೆ ಅದು ಜಾಯಿಂಟ್ ಪ್ರಾಜೆಕ್ಟ್ ಆಗಿರುತ್ತೆ. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಬ್ಬರು ಮಾಡ್ತಾ ಇರ್ತಕ್ಕಂಥ ಒಂದು ಜಂಟಿ ಆಗಿರ್ತಕ್ಕಂಥ ಯೋಜನೆ ಆಗಿರುತ್ತೆ. ಸೊ ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಫಿಶರ್ ಮ್ಯಾನ್ ಅಥವಾ ಮೀನುಗಾರರ ಆದಾಯವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಕೋರಲ್ ರೀಫ್ಸ್ ಅನ್ನ ಮಾಡಿದಷ್ಟು ಅದರ ಒಂದು ಶೆಲ್ಟರ್ ಇನ್ಕ್ರೀಸ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಮೀನುಗಳ ಪಾಪ್ಯುಲೇಷನ್ ಕೂಡ ಇನ್ಕ್ರೀಸ್ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ ದ ಫಸ್ಟ್ ಫೇಸ್ ಅಂದ್ರೆ ಮೊದಲ ಹಂತದಲ್ಲಿ 6300 ಆರ್ಟಿಫಿಷಿಯಲ್ ರೀಫ್ಸ್ ಗಳನ್ನ 42 ಫಿಶಿಂಗ್ ವಿಲೇಜಸ್ ಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂದ್ರೆ 6300 ಆರ್ಟಿಫಿಷಿಯಲ್ ಕೋರಲ್ ರೀಫ್ಸ್ ಗಳನ್ನ 42 ಫಿಶಿಂಗ್ ವಿಲೇಜಸ್ ಗಳಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಾರೆ. ಸೊ ಎಲ್ಲಿ ಅಂದ್ರೆ ಕೇರಳದಲ್ಲಿರ್ತಕ್ಕಂಥ ತಿರುವನಂತಪುರಂ ಡಿಸ್ಟ್ರಿಕ್ಟ್ ನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಮೊದಲ ಹಂತದ ಒಂದು ಪ್ರಾಜೆಕ್ಟ್ ನ ಉದ್ದೇಶವಾಗಿರುತ್ತೆ. ಸೊ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಆರ್ಟಿಫಿಷಿಯಲ್ ಹ್ಯಾಬಿಟ್ಯಾಟ್ ಅಂದ್ರೆ ವಾಸಸ್ಥಾನ ಅಂತ ಕರಿತೇವೆ. ಸೊ ಮೀನುಗಳಿಗೆ ಬೇಕಾಗಿರ್ತಕ್ಕಂಥ ಕೃತಕವಾದ ವಾಸಸ್ಥಾನವನ್ನ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಸೊ ಅವುಗಳ ಪಾಪ್ಯುಲೇಷನ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಪಾಪ್ಯುಲೇಷನ್ ಇನ್ಕ್ರೀಸ್ ಆದ್ರೆ ಮೀನುಗಾರರಿಗೆ ಅಧಿಕೃತವಾದ ಆದಾಯವನ್ನ ನೀಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಆರ್ಟಿಫಿಷಿಯಲ್ ರೀಫ್ ಅಂದ್ರೆ ಏನು? ಆರ್ಟಿಫಿಷಿಯಲ್ ರೀಫ್ ಅಂದ್ರೆ ಇದನ್ನ ನಾವು ಮ್ಯಾನ್ ಮೇಡ್ ಸ್ಟ್ರಕ್ಚರ್ಸ್ ಅಂತ ಕರಿತೇವೆ. ಅಂದ್ರೆ ಮಾನವ ನಿರ್ಮಿತವಾಗಿರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಸೊ ಇಟ್ ಮಿಮಿಕ್ಸ್ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ನ್ಯಾಚುರಲ್ ರೀಫ್. ಸೊ ಇದು ಸಂಪೂರ್ಣವಾಗಿ ಸ್ವಾಭಾವಿಕವಾಗಿರೋದಿಲ್ಲ. ಸ್ವಾಭಾವಿಕವಾಗಿರ್ತಕ್ಕಂಥ ಹವಳದ ದಿಬ್ಬ ಏನಿರುತ್ತೆ ಸೊ ಅದರಲ್ಲಿರ್ತಕ್ಕಂಥ ಕೆಲವೊಂದು ಗುಣಲಕ್ಷಣಗಳನ್ನ ಹೋಲ್ತಕ್ಕಂಥ ಒಂದು ಕೃತಕ ದಿಬ್ಬಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ದ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಹ್ಯಾಸ್ ಸ್ಯಾಂಕ್ಷನ್ಡ್ 732 ಆರ್ಟಿಫಿಷಿಯಲ್ ರೀಫ್ ಯೂನಿಟ್ಸ್ ಫಾರ್ 10 ಕೋಸ್ಟಲ್ ಸ್ಟೇಟ್ಸ್ ಅಥವಾ ಯೂಟಿಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 9 ರಾಜ್ಯಗಳು ಅಂದ್ರೆ ಕೋಸ್ಟಲ್ ರಾಜ್ಯಗಳು ಮತ್ತೆ ಒಂದು ಯುಟಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ 732 ಆರ್ಟಿಫಿಷಿಯಲ್ ರೀಫ್ ಯೂನಿಟ್ ಗಳನ್ನ ನಮ್ಮ ಫಿಶರಿ ಡಿಪಾರ್ಟ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಸೊ ಅದರ ವತಿಯಿಂದ ಸ್ಯಾಂಕ್ಷನ್ ಮಾಡಲಾಗಿರುತ್ತೆ. ಸೊ ಇಟ್ ಈಸ್ ಆಸ್ ದಿ ಸಬ್ ಆಕ್ಟಿವಿಟಿ ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಆಕ್ಟಿವಿಟಿ ಏನಿರುತ್ತೆ ಅದರ ಕೆಳಗಡೆ ಇರತಕ್ಕಂಥ ಒಂದು ಉಪಚಟುವಟಿಕೆ ಆಗಿರುತ್ತೆ. ಆ ಒಂದು ಆಕ್ಟಿವಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟಗ್ರೇಟೆಡ್ ಮಾಡರ್ನ್ ಕೋಸ್ಟಲ್ ಫಿಶಿಂಗ್ ವಿಲೇಜಸ್ ಅಂತ ಕರಿತೇವೆ. ಸೊ ಇಂಟಗ್ರೇಟೆಡ್ ಅಂದ್ರೆ ಸಂಯೋಜಿತ ಆಧುನಿಕ ಕರಾವಳಿ ಮೀನುಗಾರಿಕೆ ಗ್ರಾಮಗಳ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಮೇನ್ ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಕರಿತೇವೆ. ಸೊ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಒಂದು ಸಬ್ ಸ್ಕೀಮ್ ಆಗಿ ಸೊ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿರೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಯೋಜನೆಗೆ ಬೇಕಾಗಿರ್ತಕ್ಕಂಥ ತಾಂತ್ರಿಕ ಬೆಂಬಲ ಅಥವಾ ಟೆಕ್ನಿಕಲ್ ಸಪೋರ್ಟ್ ಅಂತ ನಾವೇನು ಹೇಳ್ತೇವೆ ಸೊ ಇದನ್ನ ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಫಿಶರಿ ಸರ್ವೆ ಆಫ್ ಇಂಡಿಯಾ ವತಿಯಿಂದ. ಅದಾದ್ಮೇಲೆ ICAR ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ ಸೊ ಇವರಿಬ್ಬರ ವತಿಯಿಂದ ಈ ಒಂದು ಕೃತಕ ದಿಬ್ಬಗಳನ್ನ ತಯಾರಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಿಕಲ್ ಸಪೋರ್ಟ್ ಅಥವಾ ತಾಂತ್ರಿಕ ಬೆಂಬಲವನ್ನ ನೀಡಲಾಗ್ತಾ ಇದೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಇತ್ತೀಚೆಗೆ ಆಂಧ್ರ ಪ್ರದೇಶದ ಸರ್ಕಾರವು ವಿಜಯವಾಡದಲ್ಲಿ ಅನಾವರಣಗೊಳಿಸಲಿರುವ BR ಅಂಬೇಡ್ಕರ್ ಅವರ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾದ ಸಾಮಾಜಿಕ ನ್ಯಾಯದ ಪ್ರತಿಮೆಯ ಎತ್ತರ ಎಷ್ಟು? ವಾಟ್ ಈಸ್ ದಿ ಹೈಟ್ ಆಫ್ ದಿ ಸ್ಟ್ಯಾಟ್ಯೂ ಆಫ್ ಸೋಷಿಯಲ್ ಜಸ್ಟಿಸ್, ದ ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಟ್ಯೂ ಆಫ್ BR ಅಂಬೇಡ್ಕರ್ ರೀಸೆಂಟ್ಲಿ ಅನ್ವೀಲ್ಡ್ ಬೈ ಆಂಧ್ರ ಪ್ರದೇಶ್ ಗವರ್ಮೆಂಟ್ ಇನ್ ವಿಜಯವಾಡ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಪ್ರಪಂಚದಲ್ಲಿಯೇ ಎತ್ತರವಾಗಿರ್ತಕ್ಕಂಥ ಅಂಬೇಡ್ಕರ್ನ ಸ್ಟ್ಯಾಟ್ಯೂ ಆಗಿರುತ್ತೆ. ಸೊ ಇದು ಎಷ್ಟು ಎತ್ತರ ಇರುತ್ತೆ ಅಂದ್ರೆ 220
120 ಅಡಿಗಳು ಎತ್ತರ ಇರ್ತಕ್ಕಂಥ ಒಂದು ಸ್ಟ್ಯಾಟ್ಯೂ ಆಗಿರುತ್ತೆ. ಸೊ ಈ ಒಂದು ಸ್ಟ್ಯಾಟ್ಯೂವನ್ನ ಈಗ ನಾವು ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಟ್ಯೂ ಅಥವಾ ವಿಶ್ವದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಥವಾ ಪ್ರತಿಮೆ ಅಂತ ನಾವು ಇದನ್ನ ಗುರುತಿಸಬಹುದಾಗಿರುತ್ತೆ. ಸೊ ಇದು 220 ಅಲ್ಲ, ಪ್ಲೀಸ್ ಕರೆಕ್ಟ್ ಯುವರ್ ಆನ್ಸರ್. ಇದು 206 ಅಡಿಗಳಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಆಗಿರುತ್ತೆ. ಸೊ ಈ ಒಂದು ಸ್ಟ್ಯಾಚ್ಯೂ ಅನ್ನ ಈಗ ಆಂಧ್ರ ಪ್ರದೇಶದಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಐ ರಿಪೀಟ್ ಅಗೇನ್, ಇದು 206 ಅಡಿಗಳಷ್ಟು ಎತ್ತರವಾಗಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಆಗಿರುತ್ತೆ. ಸೊ ಈ ಒಂದು ಸ್ಟ್ಯಾಚ್ಯೂ ಅನ್ನ ನಾವು ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಅಥವಾ ಸಾಮಾಜಿಕ ನ್ಯಾಯದ ಪ್ರತಿಮೆ ಅಂತ ಇದನ್ನ ನಾವು ಕರೀಬಹುದಾಗಿರುತ್ತೆ. ಸೊ ಈ ಒಂದು ಪ್ರತಿಮೆ ಈಗ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ 50 ಟಾಲೆಸ್ಟ್ ಸ್ಟ್ಯಾಟ್ಯೂಸ್ ಅಥವಾ 50 ಅತ್ಯಂತ ಎತ್ತರವಾಗಿರ್ತಕ್ಕಂಥ ಸ್ಟ್ಯಾಟ್ಯೂಟ್ಗಳೇನಿರ್ತವೆ ಸೊ ಅದರ ಪಟ್ಟಿಗೆ ಇದು ಕೂಡ ಸೇರಲಾಗಿರುತ್ತೆ. ಸೊ ಹಾಗಿದ್ರೆ ಪ್ರಪಂಚದಲ್ಲಿ ಟಾಲೆಸ್ಟ್ ಸ್ಟ್ಯಾಟ್ಯೂ ಯಾವ್ದಾಗಿರುತ್ತೆ ಅಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟ್ಯಾಟ್ಯೂ ಏನಿದೆ ಇದನ್ನ ನಾವು ಸ್ಟ್ಯಾಟ್ಯೂ ಆಫ್ ಯೂನಿಟಿ ಅಥವಾ ಏಕತೆಯ ಪ್ರತಿಮೆ ಅಂತ ನಾವೇನು ಹೇಳ್ತೇವೆ, ಇದು ಟಾಪ್ 1 ಪೊಸಿಷನ್ ಅಲ್ಲಿರ್ತಕ್ಕಂಥ ಒಂದು ಪ್ರತಿಮೆ ಆಗಿರುತ್ತೆ. ಸೊ ಅದಾದ್ಮೇಲೆ ಸೆಕೆಂಡ್ ಟಾಲೆಸ್ಟ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಅಂದ್ರೆ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ತೆಲಂಗಾಣದಲ್ಲಿ 175 ಅಡಿಗಳ ಸೆಕೆಂಡ್ ಟಾಲೆಸ್ಟ್ ಅಂಬೇಡ್ಕರ್ ಸ್ಟ್ಯಾಟ್ಯೂ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಭಾರತ ದೇಶದ ಹೊರಗೆ ಅತ್ಯಂತ ಎತ್ತರವಾದ ಅಂಬೇಡ್ಕರ್ ಸ್ಟ್ಯಾಟ್ಯೂ ಅನ್ನ ಬಹಳ ಇತ್ತೀಚೆಗೆ US ನ ಮೆರಿಲ್ಯಾಂಡ್ ನಲ್ಲಿ ಅನ್ವೀಲ್ ಮಾಡಿರ್ತಾರೆ. ಸೊ ಈ ಒಂದು US ನ ಹೊರಗಡೆ ಇರ್ತಕ್ಕಂಥ ಈ ಒಂದು US ನಲ್ಲಿರ್ತಕ್ಕಂಥ ಮೆರಿಲ್ಯಾಂಡ್ ನಲ್ಲಿರ್ತಕ್ಕಂಥ ಈ ಒಂದು ಸ್ಟ್ಯಾಟ್ಯೂ ಏನಿದೆ ಸೊ ಇದನ್ನು ಕೂಡ ನಾವು ಸ್ಟ್ಯಾಟ್ಯೂ ಆಫ್ ಈಕ್ವಾಲಿಟಿ ಅಥವಾ ಸಮಾನತೆಯ ಪ್ರತಿಮೆ ಅಂತ ಕರಿತೇವೆ. ಸೊ ಇದು 19 ಅಡಿ ಎತ್ತರವಿರ್ತಕ್ಕಂಥ ಒಂದು ಸ್ಟ್ಯಾಟ್ಯೂ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ಸ್ಕಲ್ಪ್ಚರ್ ಯಾರು ಅಂದ್ರೆ ರಾಮ್ ಸುತಾರ್ ಅಂತ ಕರಿತೇವೆ. ಇವರು ಸರ್ದಾರ್ ಪಟೇಲ್ ಸ್ಟ್ಯಾಟ್ಯೂ ಏನಿರುತ್ತೆ ಸೊ ಅದನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥ ವಾಸ್ತುಶಿಲ್ಪಿ ಇವರೇ ಆಗಿರ್ತಾರೆ. ಸೊ ಅದಾದ್ಮೇಲೆ ಈಗ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಟ್ಯೂ ಏನಿರುತ್ತೆ ಸೊ ಅದರಲ್ಲಿ ಅಂಬೇಡ್ಕರ್ ಅವರ ಒಂದು ಹೈಟ್ ಎಷ್ಟಿರುತ್ತೆ ಅಂದ್ರೆ 125 ಫೀಟ್ ಎತ್ತರ ಇರುತ್ತೆ. ಸೊ ಅದಕ್ಕೆ ಬಳಸಿರ್ತಕ್ಕಂಥ ಒಂದು ಸ್ಟ್ಯಾಂಡ್ ಏನಿರುತ್ತೆ ಅಂದ್ರೆ ಅದರ ಪೀಠ ಅಂತ ನಾವೇನು ಹೇಳ್ತೇವೆ ಸೊ ಅದು 81 ಅಡಿ ಇರುತ್ತೆ. ಸೊ ಎರಡನ್ನ ಸೇರಿಸಿ ನಾವು 206 ಅಡಿಗಳಷ್ಟು ಎತ್ತರದಲ್ಲಿರ್ತಕ್ಕಂಥ ಒಂದು ಸ್ಟ್ಯಾಟ್ಯೂ ಅನ್ನ ಈಗ ಅನ್ವೀಲ್ ಮಾಡ್ತಾ ಇದ್ದಾರೆ. ಸೊ ಇದರ ವರ್ತ್ ಮತ್ತೆ ಇದರ ಟೋಟಲ್ ಏರಿಯಾವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. 18 ಎಕರೆ ಜಾಗದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಸ್ಟ್ಯಾಟ್ಯೂ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸಮುದ್ರದಲ್ಲಿ ಮೀನುಗಾರರ ಸುರಕ್ಷತೆಯನ್ನು ಹೆಚ್ಚಿಸಲು ಇಸ್ರೋ ತುರ್ತು ಸಂದೇಶಗಳನ್ನು ಕಳುಹಿಸಲು ಮತ್ತು ನೈಜ ಸಮಯದ ಸ್ವೀಕೃತಿಗಳನ್ನು ಸ್ವೀಕರಿಸಲು ಏನನ್ನ ಅಭಿವೃದ್ಧಿಪಡಿಸಿದೆ? ವಾಟ್ ಹ್ಯಾಸ್ ಇಸ್ರೋ ಡೆವಲಪ್ ಟು ಎನ್ಹಾನ್ಸ್ ಸೇಫ್ಟಿ ಆಫ್ ಫಿಶರ್ಮ್ಯಾನ್ ಅಟ್ ಸಿ ಅಲೋಯಿಂಗ್ ದೆಮ್ ಟು ಎಮರ್ಜೆನ್ಸಿ ಮೆಸೇಜಸ್ ಅಂಡ್ ರಿಸೀವ್ ರಿಯಲ್ ಟೈಮ್ ಅಕ್ನಾಲೇಜ್ಮೆಂಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡ್ಯಾಟ್ ಅಂತ ಕರಿತೇವೆ. ಡ್ಯಾಟ್ ಅಂದ್ರೆ ಡಿಸ್ಟ್ರೆಸ್ ಅಲರ್ಟ್ ಟ್ರಾನ್ಸ್ಮಿಟರ್ ಅಂತ ಕರಿತೇವೆ. ಸೊ ಈ ಡಿಸ್ಟ್ರೆಸ್ ಅಲರ್ಟ್ ಟ್ರಾನ್ಸ್ಮಿಟರ್ ಅಂತ ನಾವೇನು ಹೇಳ್ತೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ 2ನೇ ಜನರೇಷನ್ ಅಥವಾ 2ನೇ ಪೀಳಿಗೆಯ ಡಿಸ್ಟ್ರೆಸ್ ಅಲರ್ಟ್ ಟ್ರಾನ್ಸ್ಮಿಷನ್ ಅನ್ನ ಮೀನುಗಾರರ ಸುರಕ್ಷತೆಯ ಕಾರಣಕ್ಕಾಗಿ ಇಸ್ರೋದವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ನಿಮಗೆ ಇಸ್ರೋದ ಸಾಧನೆಗಳ ಬಗ್ಗೆ ಸಾಮಾನ್ಯವಾಗಿ ಎಸ್ಸೆ ಕೊಡ್ತಾ ಇರ್ತಾರೆ. ಸೊ ಆ ರೀತಿಯ ಎಸ್ಸೆಗಳಲ್ಲಿ ಈ ರೀತಿಯ ಫ್ರೆಶ್ ಪಾಯಿಂಟ್ಸ್ ಅನ್ನ ಬರೆಯೋದ್ರ ಮುಖಾಂತರ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸಬಹುದಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಇಸ್ರೋಗೆ ಸಂಬಂಧಪಟ್ಟಂತೆ ಇವರು ಸೆಕೆಂಡ್ ಜನರೇಷನ್ ಆಗಿರ್ತಕ್ಕಂಥ ಡ್ಯಾಟ್ ಅನ್ನ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇದೊಂದು ಅಡ್ವಾನ್ಸ್ಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂಡ್ ನ್ಯಾವಿಗೇಷನ್ ಕೇಪಬಿಲಿಟೀಸ್ ಆಗಿರುತ್ತೆ. ಅಂದ್ರೆ ಸುಧಾರಿತವಾಗಿರ್ತಕ್ಕಂಥ ಉಪಗ್ರಹ ಸಂವಹನ ಮತ್ತು ನ್ಯಾವಿಗೇಷನ್ ಸಾಮರ್ಥ್ಯಗಳನ್ನ ಹೊಂದಿರತಕ್ಕಂಥ ಒಂದು ಸಿಸ್ಟಮ್ ಅನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಇದೇನ್ ಮಾಡುತ್ತಂದ್ರೆ ಫಿಶರೀಸ್ಗಳು ಮೀನನ್ನ ಹಿಡಿಯುವಾಗ ಏನಾದ್ರೂ ಅಲ್ಲಿ ಡಿಸಾಸ್ಟರ್ ಆದಾಗ ಅವರು ಎಮರ್ಜೆನ್ಸಿ ಮೆಸೇಜ್ ಗಳನ್ನ ಕಳಿಸಬಹುದಾಗಿರುತ್ತೆ. ಸೊ ಕಳಿಸಿದ ಕೂಡಲೇ ಅದಕ್ಕೆ ರೆಸ್ಪಾಂಡ್ ಮಾಡಿ ಅವರು ಅಕ್ನಾಲೇಜ್ಮೆಂಟ್ ಅಥವಾ ರಿಯಲ್ ಟೈಮ್ ಅಲ್ಲಿ ಪ್ರತಿಕ್ರಿಯೆ ನೀಡತಕ್ಕಂಥ ಒಂದು ಸಿಸ್ಟಮ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಸಿಸ್ಟಮ್ 2010ರಿಂದ ಆಪರೇಟ್ ಮಾಡಲಾಗ್ತಾ ಇದೆ. ಅದಕ್ಕೆ ಹೇಳಿದ್ದು ಸೊ ಅಪ್ಗ್ರೇಡೆಡ್ ವರ್ಷನ್ ಅಥವಾ 2ನೇ ಪೀಳಿಗೆಯ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದು ಬರೀ ಎಮರ್ಜೆನ್ಸಿ ಕಂಡೀಷನ್ ನಲ್ಲಿ ಮಾತ್ರ ಯೂಸ್ ಆಗದೆ ಸೊ ಇದು ಈ ಒಂದು ಇನ್ಫಾರ್ಮೇಶನ್ ಅಬೌಟ್ ದಿ ಪೊಟೆನ್ಶಿಯಲ್ ಫಿಶಿಂಗ್ ಝೋನ್ಸ್ ಅಂತ ಕರಿತೇವೆ. ಅಂದ್ರೆ ಅತ್ಯಂತ ಹೆಚ್ಚಿನ ಮೀನುಗಳನ್ನ ಹೊಂದಿರತಕ್ಕಂಥ ವಲಯಗಳನ್ನು ಕೂಡ ಫಿಶರ್ ಮ್ಯಾನ್ಗೆ ಇಂಡಿಕೇಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಡಿವೈಸ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಕೋಸ್ಟಾರಿಕಾದ ಕರಾವಳಿಯಲ್ಲಿ ಹೊಸದಾಗಿ ಪತ್ತೆಯಾದ ಆಕ್ಟೋಪಸ್ ಜಾತಿಯ ಅಧಿಕೃತ ಹೆಸರೇನು? ವಾಟ್ ಈಸ್ ದಿ ಅಫಿಷಿಯಲ್ ನೇಮ್ ಆಫ್ ದಿ ನ್ಯೂಲಿ ಡಿಸ್ಕವರ್ಡ್ ಆಕ್ಟೋಪಸ್ ಸ್ಪೀಶೀಸ್ ಆಫ್ ಕೋಸ್ಟ್ ಆಫ್ ದಿ ಕೋಸ್ಟಾರಿಕಾ? ಸೊ ಕೋಸ್ಟಾರಿಕಾ ಅಂತಕ್ಕಂಥದ್ದು ಮಿಡಲ್ ಅಮೆರಿಕಾ ಅಥವಾ ಮಧ್ಯ ಅಮೆರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಈಗ 4 ವಿಭಿನ್ನ ಜಾತಿಯ ಆಕ್ಟೋಪಸ್ಗಳು ಪತ್ತೆಯಾಗಿರ್ತವೆ. ಈ ಒಂದು ಆಕ್ಟೋಪಸ್ಗಳಿಗೆ ಕೊಟ್ಟಿರ್ತಕ್ಕಂಥ ತಾತ್ಕಾಲಿಕ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೋ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೊರಾಡೋ ಆಕ್ಟೋಪಸ್
ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಡೊರಾಡೋ ಆಕ್ಟೋಪಸ್ಗಳು ಕಂಡು ಬಂದಿರತಕ್ಕಂಥದ್ದು ಕೋಸ್ಟಾರಿಕಾ ರಾಷ್ಟ್ರದಲ್ಲಿ ಕಂಡು ಬಂದಿರತಕ್ಕಂಥ ಆಕ್ಟೋಪಸ್ಗಳಾಗಿರ್ತವೆ. ಸೊ ನಾನು ಮುಂಚೆನೆ ಹೇಳಿದಾಗೆ ಸೊ ಈ ಕಡೆ ನಾವು ಸೌತ್ ಅಮೆರಿಕನ ನೋಡ್ಬೋದು, ಈ ಕಡೆ ನಾವು ನಾರ್ತ್ ಅಮೆರಿಕನ ನೋಡ್ಬೋದು. ಸೊ ಈ ಮಧ್ಯದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಮಿಡಲ್ ಅಮೆರಿಕನ್ ರಾಷ್ಟ್ರಗಳು ಅಂತ ಕರಿತೇವೆ. ಸೊ ಇದರಲ್ಲಿ ಗೋಟೆಮಾಲಾ, ಹೊಂಡರಸ್, ಎಲ್ ಸಾಲ್ವಡೋರ್ ಮತ್ತೆ ನಿಕಾರಾಗುವಾ ಮತ್ತೆ ಕೋಸ್ಟಾರಿಕಾ ಬರುತ್ತೆ. ಸೊ ಈ ಕೋಸ್ಟಾರಿಕಾ ಏನಿದೆ ಸೊ ಈ ಭಾಗದಲ್ಲಿ ಈಗ ಹೊಸ ರೀತಿಯ ಆಕ್ಟೋಪಸ್ಗಳು ಪತ್ತೆಯಾಗಿವೆ. ಸೊ ಕೋಸ್ಟಾರಿಕಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ಸ್ಯಾನ್ ಜೋನ್ಸ್ ಅಂತ ಕರಿತೇವೆ. ಸೊ ಇದು ಎರಡು ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ. ಒಂದನ್ನ ನಾವು ನಿಕಾರಾಗುವಾ ಅಂತ ಕರಿತೇವೆ. ಸೊ ಇನ್ನೊಂದು ಪನಾಮಾ ಜೊತೆಗೆ ಇದು ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಕೆರಿಬಿಯನ್ ಸಿ ಅಂತ ನಾವೇನ್ ಹೇಳ್ತೇವೆ ಸೊ ಇದರೊಂದಿಗೆ ಕೂಡ ತನ್ನ ಗಡಿಯನ್ನ ಹಂಚಿಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈಗ ಅಲ್ಲಿ ಪತ್ತೆ ಆಗಿರ್ತಕ್ಕಂಥ ಈ ಒಂದು ಆಕ್ಟೋಪಸ್ ಸ್ಪೀಶೀಸ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಡೊರಾಡೋ ಸ್ಪೀಶೀಸ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ IUCN ಪ್ರಕಾರ ಇತ್ತೀಚೆಗೆ ಉತ್ತರ ಸಿಕ್ಕಿಂನ ಎತ್ತರ ಪ್ರದೇಶದಲ್ಲಿ ಕಂಡು ಬಂದ ಅಪರೂಪದ ಟಿಬೇಟಿಯನ್ ಬ್ರೌನ್ ಬೇರ್ ಸಂರಕ್ಷಣೆಯ ಸ್ಥಿತಿ ಏನು? ಸೊ ವಾಟ್ ಈಸ್ ದಿ ಕನ್ಸರ್ವೇಷನ್ ಸ್ಟೇಟಸ್ ಆಫ್ ದಿ ರೇರ್ ಟಿಬೇಟಿಯನ್ ಬ್ರೌನ್ ಬೇರ್ ರೀಸೆಂಟ್ಲಿ ಸೈಟೆಡ್ ಇನ್ ಹೈ ಆಲ್ಟಿಟ್ಯೂಡ್ ಆಫ್ ನಾರ್ತ್ ಸಿಕ್ಕಿಂ ಅಕಾರ್ಡಿಂಗ್ ಟು IUCN. ಅಂದ್ರೆ IUCN ನ ಪ್ರಕಾರ ಸೊ ಈ ಒಂದು ನಾರ್ತನ್ ಸಿಕ್ಕಿಂ ನಲ್ಲಿ ಸೊ ಈ ಒಂದು ಬ್ರೌನ್ ಬೇರ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ, ಇದು ರಾತ್ರಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಚಿತ್ರವಾಗಿರುತ್ತೆ. ಸೊ ಇದನ್ನ ಬ್ರೌನ್ ಬೇರ್ ಅಂತ ಕರಿತೇವೆ. ಸೊ ಈ ಬ್ರೌನ್ ಬೇರ್ ನ IUCN ಸ್ಟೇಟಸ್ ಅಥವಾ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ನಾವೇನು ಹೇಳ್ತೇವೆ ಸೊ ಇದರ ಪ್ರಕಾರ ಈ ಒಂದು ಬ್ರೌನ್ ಬೇರ್ ಅಥವಾ ಕಂದು ಬಣ್ಣದ ಈ ಒಂದು ಕರಡಿ ಏನಿರುತ್ತೆ ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನು ನಾವು ಅಳಿವಿನಂಚಿನಲ್ಲಿರುವ ಅಥವಾ ಎಂಡೇಂಜರ್ಡ್ ಬೇರ್ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದ ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಗಿರ್ತಕ್ಕಂಥ ಸಿಕ್ಕಿಂ ನಲ್ಲಿರ್ತಕ್ಕಂಥ ನಾರ್ದರ್ನ್ ಸಿಕ್ಕಿಂ ಅಂತ ಕರಿತೇವೆ. ಸೊ ಸಿಕ್ಕಿಂ ಅನ್ನ ನಾವು ನಾರ್ದರ್ನ್ ಸಿಕ್ಕಿಂ, ವೆಸ್ಟರ್ನ್ ಸಿಕ್ಕಿಂ, ಅದಾದ್ಮೇಲೆ ಈಸ್ಟರ್ನ್ ಸಿಕ್ಕಿಂ ಮತ್ತೆ ಸೌತ್ ಸಿಕ್ಕಿಂ ಅಂತ ನಾವು ಡಿವೈಡ್ ಮಾಡ್ತೇವೆ. ಸೊ ಅದರಲ್ಲಿ ನಾರ್ದರ್ನ್ ಸಿಕ್ಕಿಂ ನಲ್ಲಿ ಇದು ಕಂಡು ಬಂದಿರತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಇದನ್ನ ನಾವು ಟಿಬೇಟಿಯನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಚೈನಾದ ಟಿಬೇಟ್ ಪಾರ್ಟ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅಲ್ಲಿಂದ ಪ್ರಾಬಬಲಿ ಇಲ್ಲಿಗೆ ಮೈಗ್ರೇಟ್ ಆಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಈ ಒಂದು ಪ್ರಾಣಿಗೆ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರೇನು ಅಂದ್ರೆ ಉರಾಸಸ್ ಆರ್ಕ್ಟೋಸ್ ಪ್ರುನೋಸಸ್ ಅಂತ ಕರಿತೇವೆ. ಸೊ ಇದು ಹೈ ಆಲ್ಟಿಟ್ಯೂಡ್ ಅಂದ್ರೆ ಎತ್ತರದ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಕರಡಿ ಆಗಿರುತ್ತೆ. ಸೊ IUCN ಪ್ರಕಾರ ಇದನ್ನ ನಾವು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದ ಅಂತ ಹೇಳಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಆಂಧ್ರ ಪ್ರದೇಶದ ಯಾವ ಪ್ರದೇಶವು ಪುಂಗನೂರ್ ಹಸುಗಳಿಗೆ ಸ್ಥಳೀಯವಾಗಿದೆ? ಇದು ವಿಶ್ವದ ಅತ್ಯಂತ ಕಡಿಮೆ ಗೂನು ಜಾನುವಾರು ಎಂದು ಹೆಸರುವಾಸಿಯಾಗಿದೆ ಮತ್ತು ಜಾನುವಾರುಗಳಲ್ಲಿ ಅತ್ಯಂತ ಕುಬ್ಜವಾದ ತಳಿಯಾಗಿದೆ. ಸೊ ವಿಚ್ ರೀಜನ್ ಆಫ್ ಆಂಧ್ರ ಪ್ರದೇಶ್ is native to the Punganur cow, a dwarf breed of cattle known as being the world's shortest humped cattle ಅಂತ ಕರಿತೇವೆ. ಅಂದ್ರೆ ಸೊ ಈ ಒಂದು ಜಾನುವಾರು ಏನಿದೆ ಸೊ ಅದು ತುಂಬಾ ಕಡಿಮೆ ಹೈಟ್ ಇರುತ್ತೆ, ಅದ್ರ ಜೊತೆಗೆ ಅದರ ಬೆನ್ನ ಮೇಲೆ ಒಂದು ಹಂಪ್ ಇರುತ್ತೆ. ಸೊ ಈ ಒಂದು ಹಂಪ್ ಏನಿದೆ ಅದನ್ನ ಗೂನು ಅಂತ ನಾವು ಕರಿತೇವೆ. ಸೊ ಅದು ತುಂಬಾ ಶಾಲೋ ಇರುತ್ತೆ, ಅಂದ್ರೆ ಈ ತರ ತುಂಬಾ ಪ್ರಾಮಿನೆಂಟ್ ಆಗಿರಲ್ಲ, ತುಂಬಾ ಶಾಲೋ ಆಗಿರ್ತಕ್ಕಂಥ ಗೂನನ್ನ ಹೊಂದಿರತಕ್ಕಂಥ ಈ ಒಂದು ಹಸುವನ್ನ ಆಂಧ್ರ ಪ್ರದೇಶದ ಯಾವ ಭಾಗದಲ್ಲಿ ನೋಡಬಹುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಯಲಸೀಮಾ ಅಂತ ಕರೀತೇವೆ. ಸೊ ಈ ಒಂದು ಹಸು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಸೊ ಸಂಕ್ರಾಂತಿ ಫೆಸ್ಟಿವಲ್ ಟೈಮ್ ಅಲ್ಲಿ ನರೇಂದ್ರ ಮೋದಿ ಅವರು ಇದಕ್ಕೆ ಫೀಡ್ ಮಾಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಬ್ರೀಡ್ ಆಗಿರುತ್ತೆ. ಸೊ ಇದನ್ನ ನಾವು ಪುಂಗನೂರು ಕೌ ಅಂತ ಕರಿತೇವೆ. ಸೊ ಇದನ್ನ ನಾವು ಡಾರ್ಫೆಸ್ಟ್ ಬ್ರೀಡ್ ಆಫ್ ಕ್ಯಾಟಲ್ ಅಂತ ಕರಿತೇವೆ, ಅಂದ್ರೆ ಹಸುಗಳಲ್ಲಿ ಅತ್ಯಂತ ಕುಬ್ಜವಾಗಿರ್ತಕ್ಕಂಥ ತಳಿ ಆಗಿರುತ್ತೆ. ಸೊ ಇದು ಚಿತ್ತೂರ್ ಡಿಸ್ಟ್ರಿಕ್ಟ್ ಗೆ ಎಂಡಮಿಕ್ ಆಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ ಅಥವಾ ಜೀವಿ ಆಗಿರುತ್ತೆ. ಸೊ ಇದು ಪ್ರಮುಖವಾಗಿ ರಾಯಲಸೀಮಾ ರೀಜನ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಸು ಆಗಿರುತ್ತೆ. ಸೊ ಇದನ್ನ ನಾವು ವರ್ಲ್ಡ್ಸ್ ಶಾರ್ಟೆಸ್ಟ್ ಹಂಪ್ಡ್ ಕ್ಯಾಟಲ್ ಅಂತ ಕರಿತೇವೆ, ಅಂದ್ರೆ ವಿಶ್ವದ ಅತ್ಯಂತ ಕಡಿಮೆ ಗೂನನ್ನ ಹೊಂದಿರತಕ್ಕಂಥ ಒಂದು ಜಾನುವಾರು ಅಂತ ಕರೆಯಲಾಗುತ್ತೆ. ಸೊ ಇದು 70 to 90 ಮೀಟರ್ ಅಷ್ಟೇ ಎತ್ತರ ಇರುತ್ತೆ. ಸೊ ಅದಾದ್ಮೇಲೆ ಇದರ ತೂಕ 115ರಿಂದ 200 kgಯನ್ನ ಹೊಂದಿರತಕ್ಕಂಥ ಒಂದು ಜಾನುವಾರಾಗಿರುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಬರುತ್ತೆ, ವೈಟ್ ಬರುತ್ತೆ, ಗ್ರೇ, ಲೈಟ್ ಬ್ರೌನ್ ಮತ್ತೆ ಡಾರ್ಕ್ ಬ್ರೌನ್ ಅನ್ನ ಹೊಂದಿರತಕ್ಕಂಥ ಹಸುಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮೇಲೆ ಇರತಕ್ಕಂಥ ಒಂದು ಹಂಪ್ ಅಥವಾ ಗೂನ್ ಏನಿರುತ್ತೆ ಅದು ಕ್ರೆಸೆಂಟ್ ಶೇಪ್ ಇರುತ್ತೆ. ಕ್ರೆಸೆಂಟ್ ಶೇಪ್ ಅಂದ್ರೆ ಅರ್ಧ ಚಂದ್ರನ ಆಕೃತಿಯಲ್ಲಿರ್ತಕ್ಕಂಥ ಒಂದು ಶೇಪ್ ನ ಒಂದು ಗೂನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಫೀಮೇಲ್ಸ್ ಆರ್ ಹ್ಯಾವಿಂಗ್ ಸ್ಲೈಟ್ಲಿ ಲಾಂಗರ್ ಹಾರ್ನ್ಸ್ ಅನ್ನ ಹೊಂದಿರುತ್ತೆ, ಅಂದ್ರೆ ಹೆಣ್ಣು ಹಸುಗಳು ಸ್ವಲ್ಪ ಹೆಚ್ಚಿನ ಕೊಂಬುಗಳನ್ನ ಅಥವಾ ದೊಡ್ಡ ಗಾತ್ರದ ಕೊಂಬುಗಳನ್ನ ಹೊಂದಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮಿಲ್ಕ್ ಅಲ್ಲಿ ಒಂದು ವಿಶೇಷತೆ ಇರುತ್ತೆ, ದರ್ ಮಿಲ್ಕ್ ಹ್ಯಾಸ್ ಹೈ ಫ್ಯಾಟ್ ಅಂಡ್ SNF ಕಂಟೆಂಟ್ ಅಂತ ಕರಿತೇವೆ. ಸೊ ಇದರಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು SNF ಕಂಟೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಸೊ ಇದರ ಹಾಲಿನಲ್ಲಿ ಹೆಚ್ಚಿನ ಕೊಬ್ಬು ಮತ್ತೆ SNF ಅಂಶಗಳನ್ನ ನಾವು ನೋಡಬಹುದಾಗಿರುತ್ತೆ. SNF ನ ಫುಲ್ ಫಾರ್ಮ್ ಏನು ಅಂದ್ರೆ ಸಾಲಿಡ್ಸ್ ನಾಟ್
ನಾಟ್ ಫ್ಯಾಟ್ ಅಂತ ಕರಿತೇವೆ. ಸಾಲಿಡ್ಸ್ ನಾಟ್ ಫ್ಯಾಟ್ ಅಂದ್ರೆ ಫ್ಯಾಟ್ ಅನ್ನ ಹೊರತುಪಡಿಸಿ ಬೇರೆ ಪೋಷಕಾಂಶಗಳನ್ನ ಹೊಂದಿರುತ್ತೆ. ಸೊ ಅದ್ಯಾವ್ದು ಅಂದ್ರೆ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತೆ ಬೇರೆ ಬೇರೆ ಮಿನರಲ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕೊಬ್ಬನ್ನ ಹೊರತುಪಡಿಸಿ ಮಿಕ್ಕಿದ ಎಲ್ಲ ವಸ್ತುಗಳನ್ನ ನಾವು ಸಾಲಿಡ್ಸ್ ನಾಟ್ ಫ್ಯಾಟ್ ಅಂತ ಕರಿತೇವೆ. ಸಾಲಿಡ್ಸ್ ನಾಟ್ ಫ್ಯಾಟ್ ಮತ್ತೆ ಸೊ ಇದರಲ್ಲಿರ್ತಕ್ಕಂಥ ಫ್ಯಾಟ್ ಎರಡನ್ನ ಕಂಬೈನ್ ಮಾಡಿ ನಾವೇನಂತ ಕರಿತೀವಿ ಅಂದ್ರೆ ಟೋಟಲ್ ಸಾಲಿಡ್ಸ್ ಅಂತ ಕರಿತೇವೆ. ಸೊ ಇದರ ಹಾಲಿನಲ್ಲಿ ಈ ರೀತಿಯ ಉತ್ಪನ್ನಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಅನ್ನ ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 631. ಸೊ ಮೊದಲನೇ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ ಸೊ ಮೇ 11 ಪೋಖ್ರಾನ್ 2 ಪರಮಾಣು ಪರೀಕ್ಷೆಗಳ ವಾರ್ಷಿಕೋತ್ಸವವನ್ನು ರಾಷ್ಟ್ರೀಯ ಡ್ಯಾಶ್ ದಿನ ಎಂದು ಕರೆಯಲಾಗುತ್ತದೆ. ನಿಮ್ಮ ಆಪ್ಷನ್ ರಕ್ಷಣಾ, ವಿಜ್ಞಾನ, ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ ಯೆಮೆನ್ನ ರಾಜಧಾನಿ ಯಾವುದು? ಟಾರ್ಟಸ್, ಎರೆವಾನ್, ಅಡೆನ್ ಮತ್ತೆ ಸನಾ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.